9 ದಿವಸ ಪೂಜಾ ಮಾಡಿ 9 ಥರ ನೈವೇದ್ಯ ಮಾಡಿ ದೇವ್ರಿಗೆ ಈ ಸದ್ಯಕ್ಕಿನ ಪರಿಸ್ಥಿತಿ ತೋರಿಸ್ಲ ಮನ್ಯಾಗ ಅಷ್ಟು ಸರಿಯಾಗಿ ಎಲ್ಲ ಪೂಜಾ ಮಾಡ್ಯಾರ ಖರೆ ಅದ. ಈಗಿನ ಪರಿಸ್ಥಿತಿ ನೋಡ್ರಿ ದೇವ್ರು ನೋಡ್ರಿ ಸಸಿಗಳದ ನೋಡ್ರಿ ಮನ್ಯಾಗ ಇಟ್ಟಿವ್ ಸ್ವಲ್ಪ ಏನ್ರ ಖರಾಬ್ ಅದ್ರಿ ಹಂಗ ಆಗ್ಬಾರ್ದು ಹಿಂಗ ಆಗ್ಬಾರ್ದು ಮೈಲಿಗೆ ಮುಟ್ಟಿಚಿ ಅಟ್ಗಿ ಅವೇನೇನ್ ಅಂತಾರ ಹೆಣ್ಮಕ್ಳ ಕೈಲಿ ಮುಟ್ಟಿಸ್ಕೋಲ್ಲ. ಈಗ ಯಾವ ಪರಿಸ್ಥಿತಿ ಇಟ್ಟಾರ ನೋಡ್ರಿ ಈಗ ಪೂರ್ತಿ ಸ್ಮೆಲ್ ಹೊಂಟದ. ಇಷ್ಟು ಖರಾಬ್ ಸ್ಮೆಲ್ ಹೊಂಟದ ಹೇಳಕ್ಕಾಗಲ್ಲ. ಹೆಣ್ಮಕ್ಳ ಕೈಲಿ ಮುಟ್ಟಿಸ್ಕೊಳ್ಸೋದೇನೆ ಆ ಹೆಣ್ಮಕ್ಳು ಹೊರಗಾದಳು ಇವ್ರು ಒಳಗಾದವ್ರು ಅಂತಾರ. ಈಗಿನ ಸ್ಥಿತಿ ನೋಡ್ರಿ ದೇವ್ರದು ಮನೆಯಲ್ಲಿ ಇಷ್ಟು ಸರಿಯಾಗಿ ಪೂಜಾ ಮಾಡಿ ಪೂರಾ ಬಾಡೋಗ್ಯಾವ ನೋಡಿಗ. ಇದನ್ನೇ ಸರಿಯಾಗಂತ ಅನಿಸ್ತದೇನವ್ರಿಗೆ. ಎಟ್ಟೆಟ್ಟೋ ಡ್ರಾಮಾ ಮಾಡ್ತಾರೆ ಇಷ್ಟ್ರ ಸಲಕ್ಕೆ. ಬಾಬಾ ನಾಚಿಕೆ ಬರ್ಬೇಕು ಸ್ವಲ್ಪ. ಬಿಡ್ತಿರಲ್ಲ ಸರಿಯಾಗಿ ಮಾಡ್ರಿ ಎಲ್ಲ ಮಾಡ್ರಿ. ಬರೇ ಸಸಿ ಅಷ್ಟೇ ಬಿಟ್ರೆ ಸರಿಯಾಗಿ ಇರ್ತಿದ್ದು. ಪ್ಲಾಸ್ಟಿಕ್ ಅದು ಇದು ಎಲ್ಲ ನೋಡಿ ಎಷ್ಟು ಖರಾಬ್ ಸ್ಮೆಲ್.